ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ 3 ವರ್ಷಗಳಿಂದ ನಿಂತಿದ್ದ ದನಗಳ ಜಾತ್ರೆ ಆರಂಭವಾಗಿದ್ದು, ಜಾತ್ರೆಯಲ್ಲಿ ಇರುವ ಜಾನುವಾರುಗಳಿಗೆ ಬಿಜೆಪಿ ಪಕ್ಷದಿಂದ ಉಚಿತವಾಗಿ ಮೇವು ಹಾಗೂ ರೈತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ 3 ವರ್ಷಗಳಿಂದ ನಿಂತಿದ್ದ ದನಗಳ ಜಾತ್ರೆ ಆರಂಭವಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜೋಡಿ ಎತ್ತುಗಳು ಸೇರಿದ್ದು, ಜಾತ್ರೆಯಲ್ಲಿ ಇರುವ ಜಾನುವಾರುಗಳಿಗೆ ಬಿಜೆಪಿ ಪಕ್ಷದಿಂದ ಉಚಿತವಾಗಿ ಮೇವು ಹಾಗೂ ರೈತರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ವಕೀಲರು, ಬಿಜೆಪಿ ಮುಖಂಡ ಪ್ರತಾಪ್ ಮಾತನಾಡಿ, ಕರೋನಾ ವೈರಸ್ ಹಾಗೂ ಗಂಟು ರೋಗದಿಂದ 3 ವರ್ಷಗಳ ಕಾಲ ದನಗಳ ಜಾತ್ರೆ ನಡೆದಿರಲಿಲ್ಲ. ಈ ಬಾರಿ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತಿದ್ದು, ಬಹಳಷ್ಟು ಸಂಖ್ಯೆಯಲ್ಲಿ ಎತ್ತುಗಳನ್ನ ಮಾರಾಟ ಮಾಡಲು ಬಂದಿದ್ದಾರೆ. ಬಿಜೆಪಿ ಯುವ ಮೋರ್ಚಾದಿಂದ 3 ದಿವಸಗಳ ಕಾಲ ಜಾನುವಾರುಗಳಿಗೆ ಉಚಿತವಾಗಿ ಮೇವು ಮತ್ತು ರೈತರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಒಬದನಹಳ್ಳಿ ಮುನಿಯಪ್ಪ, ಘಾಟಿ ಪಂಚಾಯಿತಿ ಸದಸ್ಯ ವಾಸುದೇವ್, ತುವಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ, ಬಿಜೆಪಿ ಮುಖಂಡ ಗಂಗರಾಜು, ಲಘುಮಯ್ಯ, ಸುರೇಶ್, ಶರತ್, ಹರ್ಷ, ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅನ್ನದಾತೋ ಸುಖಿ ಭವ. ಒಂದು ತುತ್ತು ಅನ್ನ ಯಾರು ಕೊಡ್ತಾರೋ ಸಾಯೋ ತನಕ ಅವ್ರು ನೆನೆಸ್ಕೊಂತಾರೆ. ಹೊಟ್ಟೆ ಹಸ್ಕೊಂಡು ಇಲ್ಲಿ ಸಾವಿರಾರು ಜನ ರೈತರು ತುಂಬ ದೂರಗಳಿಂದ, ಬೇರೆ ರಾಷ್ಟ್ರಗಳಿಂದ, ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಬೀಡುಬಿಟ್ಟಿದ್ದಾರೆ. ಅವ್ರಿಗೆ ಬಿಸಿಯಾದ ಒಂಥರ ಒಳ್ಳೆ ರುಚಿಕರವಾದ ಮನೆಯಲ್ಲಿ ತಯಾರಿಸೋಂಥ ಒಂದು ಊಟದ ವ್ಯವಸ್ಥೆನ ಸನ್ಮಾನ್ಯ ಶ್ರೀ ಪ್ರತಾಪ್ ಅವರು ವಕೀಲರು ಅವರ ಸ್ವಂತ ಇಚ್ಛೆಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಈ ಥರ ಕೆಲಸಗಳು ಮಾಡೋದಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ. ಮೊನ್ನೆ ಎಲ್ಲಾನು ನವ ಕರ್ನಾಟಕ ಸಂಘ ಅದು ಅವರ ಸಂಯುಕ್ತ ಆಶ್ರಯದಲ್ಲಿ ಹಸುಗಳಿಗೆ ಮೇವು, ನೀರಿನ ಸಲಕರಣೆಗಳನ್ನು ಮಾಡಿಕೊಟ್ಟಿದ್ದಾರೆ. ಸಹಾಯ ಮಾಡ್ತೀನಿ ಅಂತ ಮುಂದಕ್ಕೆ ಬಂದವ್ರನ್ನ ಯಾವತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕೈ ಬಿಡಲ್ಲ. ಮುಂದೆ ಅವ್ರಿಗೆ ಒಳ್ಳೇದಾಗ್ಲಿ. ಇನ್ನೂ ಈ ಥರ ಹೆಚ್ಚಿನ ಕೆಲಸಗಳು ಮಾಡೋದಕ್ಕೆ ಅವ್ರಿಗೆ ಒತ್ತು ಸಿಗಲಿ. ಯಾವುದೇ ಈ ಥರ ಒಳ್ಳೆ ಕೆಲಸಗಳಿಗೆ ನಾವು ಯಾವತ್ತೂ ಅವ್ರ ಬೆನ್ನಿಂದ ನಿಂತ್ಕೊಂಡು ಅವ್ರ ಬೆಂಬಲ ಇರ್ತೀವಿ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡಬಳ್ಳಾಪುರದ ಹೆಸರಾಂತ ದೇವಾಲಯದಂತ ಘಾಟಿ ಸುಬ್ರಹ್ಮಣ್ಯ ದನಗಳ ಭಾರಿ ಜಾತ್ರೆ ನಡೀತಾ ಇದ್ದು, ಈ ಬಾರಿ ಬಿಜೆಪಿ ಮತ್ತು ಯುವ ಮೋರ್ಚಾದಿಂದ ನಾವುಗಳು ಹಸುಗಳಿಗೆ, ದನಕರುಗಳಿಗೆ ಇಲ್ಲಿ ಉಚಿತವಾಗಿ ಮೇವನ್ನ ಕೊಡ್ಸಿದ್ದೀವಿ. ಒಂದು ಲೋಡ್ ಮೇವನ್ನ ಕೊಡ್ಸಿದ್ದೀವಿ. ಅದೇ ರೀತಿಯಾಗಿ ನೀರು ಕೊಟ್ಟಿದ್ದೀವಿ. ಈಗ 3 ದಿವಸಗಳ ಕಾಲ ಏನ್ ಜಾತ್ರೆ ಈಗ 3 ದಿವಸ ಆದ್ಮೇಲೆ ಎಂಡ್ ಆಗುತ್ತೆ. ಈ 3 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ 1 ದಿವಸಕ್ಕೆ 100 kg ಹಂಗೆ ಉಚಿತವಾಗಿ ಅನ್ನಸಂತರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಈಗ ಬಿಸಿಲು ಜಾಸ್ತಿ ಇದೆ, ಇಲ್ಲಿ ಊಟದ ಅಭಾವ ಇದೆ. ದೇವಸ್ಥಾನದಿಂದ ಆಲ್ರೆಡಿ ಅವರು ಸ್ವಲ್ಪ ಮಾಡಿದ್ದಾರೆ, ಆದ್ರೂ ಕೂಡ ಅದು ಸಾಕಾಗ್ತಾ ಇಲ್ಲ. ಆದ್ರಿಂದ ನಾವು ಕೂಡ ನಮ್ಮ ಮುಖಂಡರುಗಳು, ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ನಮ್ಮ ಕೈಲಾಗಿ ಒಂದು ಪುಟ್ಟ ಸಹಾಯ ಅದು ಒಂದು 10 ಜನಕ್ಕೆ ಹೊಟ್ಟೆ ತುಂಬಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೂಡ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ ಇತ್ತು ಅಂದ್ರೆ ಮುಂದಕ್ಕೂ ಕೂಡ ಇದೇ ರೀತಿ ಮಾಡ್ತೀವಿ. ಅದೇ ರೀತಿಯಾಗಿ ಈಗ ದನಗಳ ಜಾತ್ರೆ ತುಂಬಿ ತೊಳಗ್ತಾ ಇದೆ. ದನಗಳು ಹೋದ ವರ್ಷ ಕೊರೋನಾದಿಂದ ಮತ್ತು ಗಂಟು ರೋಗ ಬಂದಿರೋದ್ರಿಂದ ಹೋದ ವರ್ಷ ಜಾತ್ರೆ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಈ ಬಾರಿ ಅದೆಲ್ಲ ಹೋಗಿರೋದ್ರಿಂದ ಈ ಸಾರಿ ತುಂಬಿ ತೊಳಗ್ತಾ ಇದೆ. ಜಾತ್ರೆ ಕೂಡ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರೂ ಕ್ಷೇಮವಾಗಿ ಅದೇ ರೀತಿಯಾಗಿ ಎಲ್ಲ ಮನೆಗಳಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇವೆ.